ಇವನ್ನೇನೈತೆ ನಾವು ದೇವ್ರಗಳಿಗೆ ಆಕರ್ಷಣೆ. ಮನೆ ಒಳಗೆ ನಿಮ್ದು ಎಂಥದೇ ಸಮಸ್ಯೆ ಇರಲಿ, ದುಡ್ಡಿನ ತಾಪತ್ರೆ ಆಗಿರಲಿ, ಮಾಟ ಮಂತ್ರದಾಗಿರಲಿ, ಅನಾರೋಗ್ಯಕ್ಕೆ ತುತ್ತಾಗಿರಲಿ, ಒಂದೊಂದು ನಾನೇನೈತೆ ಗುರುತಿಸಿದ್ದೀನಿ ನಾನು. ಕುರು ಓಂ ಹ್ರೀಂ ಮಹಾಲಕ್ಷ್ಮೀ ಅಂ ಅನುಗ್ರಹಂ ಕುರು ಅನುಗ್ರಹಂ ಕುರು. ಓಂ ಹ್ರೀಂ ಮಹಾಲಕ್ಷ್ಮೀ ಮಂ ಅನುಗ್ರಹಂ ಕುರು. ಓಂ ಹ್ರೀಂ. ನಮಸ್ತೆ ಗುರುಗಳೇ. ನಮಸ್ತೆ ವೀಕ್ಷಕರೇ. ಮಾಟ ಮಂತ್ರಕ್ಕಾಗಿರ್ಬೋದು, ಮಾಟ ಮಂತ್ರ ಸಮಸ್ಯೆ ಇರುತ್ತೆ. ಆ ಮಾಟ ಮಂತ್ರ ಸಮಸ್ಯೆಗಳಿಗೆ ಧೂಪ ಹಾಕಿದ್ರೆ ಸರಿ ಹೋಗುತ್ತೆ ಅಂತಾರೆ. ಅದು ಯಾವ ಥರ ಅಂತ ತಿಳಿಸ್ಕೊಡ್ತೀರಾ? ಇದರಲ್ಲಿ ಮಾಟ ಮಂತ್ರಕ್ಕೆ ಮತ್ತು ಮನೆಗೆ ಒಂದು ನೆಮ್ಮದಿಗೆ, ನಮ್ಮಲ್ಲಿ ನಾವು ನೆಮ್ಮದಿ ಕಂಡ್ಕೊಬೇಕು, ಒಂದು ಯಾವುದೇ ಒಂದು ನೆಗೆಟಿವ್ ಎನರ್ಜಿನ ನಾವು ಹಿಂಬಡಿಸಿ ಓಡಿಸ್ಬೇಕು ಅದನ್ನು ಎದುರಿಸಿದಾಗ ಅದಕ್ಕೆ ಏನು ಮಾಡಬೇಕು ವೀಕ್ಷಕರೇ, ಈ ಪ್ರಕೃತಿ ಮಡಿಲೊಳಗೆ ಏನಿರುತ್ತಲ್ಲ, ಈ ನೀರರಿಯ ಜಾಗದೊಳಗೆ ಆ ಗಿಡಮೂಲಿಕೆಗಳು ನಾನು ತೋರಿಸ್ತೀನಿ. ಅದೇನಾಗುತ್ತೆ, ಅವು ಒಂದೊಂದು ಗಿಡಮೂಲಿಕೆಗೆ ಒಂದೊಂದು ಶಕ್ತಿ ಇರುತ್ತೆ. ಆ ಶಕ್ತಿ ಯಾವ ರೀತಿ ನಾವು ಬಗೆಹರಿಸ್ಕೊಬೇಕು ಅಂದಾಗ ಅದನ್ನು ಕಿತ್ತುಬಿಟ್ಟು ಅದಕ್ಕೇನು ನಾವು ಅರ್ಶಿನ ಕುಂಕುಮ ಒಂದು ಚಮ್ಮು ನೀರು ಎರೆದ್ಬಿಟ್ಟು ಆ ನೀರನ್ನ ಏನೈತೆ ಅದಕ್ಕೆ ಎಲ್ಲದು ಪೋಷಣೆ ಮಾಡಿ ಅಂಗದಾರ ಕಟ್ಬಿಟ್ಟು ಬೆಳಗ್ಗೆ ಏನೈತೆ ನಾವು ಕಿತ್ಕೊಂಬಂದು ಅದನ್ನು ನೆರಳಲ್ಲೇ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸಿ ಆನಂತರ ಏನಾಗುತ್ತೆ, ಅದನ್ನು ಪುಡಿ ಮಾಡಬೇಕು. ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಏನೈತೆ ಈ ಧೂಪ ಅನ್ನತಕ್ಕದ್ದು ಬರುತ್ತಲ್ಲ, ಆ ಧೂಪಕ್ಕೆ ಏನೈತೆ ಆ ಪೌಡ್ರನ್ನೆಲ್ಲ ಮಿಕ್ಸ್ ಮಾಡಬೇಕು. 21 ಗಿಡ ಇದು ಸೊಪ್ಪುಗಳು ಬೇಕಾದು. ಆ ಸೊಪ್ಪನ್ನ ಏನೈತೆ ಈ ಗಿಡಮೂಲಿಕೆ ಅನ್ನತಕ್ಕದನ್ನು ತಗೊಂಡೋಗ್ಬಿಟ್ಟು ಅದನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ 21 ದಿನ ಏನೈತೆ ನಾವು ಒಂದೊಂದು ಪುಡಿ ಚೆನ್ನಾಗಿ ನೆರಳಲ್ಲಿ ಒಣಗಿರ್ತಲ್ಲ, ಎಲ್ಲದ ಪುಡಿ ಆಗುತ್ತೆ. ಒಂದೊಂದು ದಪ್ಪ ಎಲೆ ಮಂದ ಇರುತ್ತೆ, ಒಂದೊಂದು ಸಣ್ಣ ಇರುತ್ತೆ. ಇದನ್ನು ಎಕ್ಸಾಂಪಲ್ಗೆ ಇದನ್ನು ತೋರಿಸ್ತೀನಿ ನೋಡಿ. ಇದು ನೋಡೋಕ್ಕೆ ಇದನ್ನು ನಾವು ಶಿವನಿಗೆ ಇಕ್ತೀವಿ. ಇದರ ಹೆಸರು ಗೊತ್ತಾ? ಇದು ಏನಾಗುತ್ತೆ, ತುಂಬೆ ಅಂತ ಬರುತ್ತೆ. ಇದರಲ್ಲಿ 3 ಇದು ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರ 3 ಆಕಾರ ಇರುತ್ತೆ. ಅದು ಕೆಳಗಡೆ 2 ಆಕಾರ ಇದೆ. ಇವೆರಡು ಆಕಾರದೊಳಗೆ ಏನಾಗುತ್ತೆ, ಇದು ನನಗೆ ಒಂದು ದೇವರ ಆಕಾರ ಸೃಷ್ಟಿ ಬರುತ್ತೆ. ಈ ದೇವರ ಆಕಾರ ಸೃಷ್ಟಿ ಒಳಗೆ ಇದನ್ನೇನೈತೆ, ಇದನ್ನು ಇಂಥದ್ದು ಒಂದೊಂದು ಇದನ್ನೇನೈತೆ ನಾವು ನೆರಳಲ್ಲಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡ್ಬೇಕು. ಇದನ್ನು ಒಣಗಿಸ್ಬೇಕು. ಒಣಗಿಸ್ದಾಗೇನ ಇದನ್ನೇ ನಾವು ಏನೈತೆ ಈ ಕಾಡೊಳಗೆ ಏನೈತೆ ಶಿವನ ದೇವಾಲಯಗಳ ಲಿಂಗಗಳು ಪೂಜೆ ಕೊಡೋದು ನಾವು. ಈ ಹೂವನೇ ಸಾಕ್ಷಾತ್ ಈ ಮಾರ್ಕೆಟ ಮಾರೋ ಹೂವು ಅಂತ ಅಲ್ಲ. ಅದು ಚಪ್ಪಲಿಗಾಲಲ್ಲಿ ಯಾರ್ಯಾರು ಮೆಟ್ಟಿರ್ತಾರೋ, ಯಾರ್ಯಾರು ಅದನ್ನು ಸೂತದಲ್ಲಿ ಹೂವು ಕಟ್ತಾ ಇರ್ತಾರೆ, ಎಲ್ಲ ತಂದು ನಾವು ಏನೈತೆ ಹೂವು ದೇವ್ರ ಮೇಲೆ ಹಾಕ್ತೀವಿ. ಅದೇನಾಗುತ್ತೆ, ಅವಾಗ ಇದಾಗಲ್ಲ. ಈ ಹೂವು ಶ್ರೇಷ್ಠ. ಓಂ ಹ್ರೀಂ ಮಹಾಲಕ್ಷ್ಮೀ ಮಂ ಅನುಗ್ರಹಂ ಕುರು ಕುರು. ಓಂ ಹ್ರೀಂ ಮಹಾಲಕ್ಷ್ಮೀ ಮಂ ಅನುಗ್ರಹಂ ಕುರು. ಓಂ ಹ್ರೀಂ ಮಹಾಲಕ್ಷ್ಮೀ ಮಂ ಅನುಗ್ರಹಂ ಕುರು. ಗುರುಗಳೇ ನಮಸ್ತೆ. ನಮಸ್ತೆ. ನೀವು ತಪಸ್ಸು ಮಾಡ್ತಾ ಇದ್ದೀರಿ, ಅದಕ್ಕೆ ನಿಮ್ಮನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಗುರುಗಳೇ, ಇಲ್ಲೇ ಬಂದು ತಪಸ್ಸು ಎಂತಕ್ಕೆ ಮಾಡೋದು ನೀವು? ಹೇಗೆ, ಅದ್ರ ಕಾರಣ ಏನು? ಈಗ ನಾವು ಒಂದು ಸಬ್ಜೆಕ್ಟನ್ನು ತಕ್ಕದ್ದು ಉಪಯೋಗಿಸ್ಕೊಂಡು ಇರ್ತೀವಿ. ಇನ್ನೂ ನಾವು ಶಕ್ತಿಯನ್ನು ತಕ್ಕದ್ದು ಪ್ರದರ್ಶನ ಮಾಡಿ ತಾಯಿ ಅನುಗ್ರಹ ಪಡ್ಕೊಂಡು ಅವ್ರ ಕಡೆಯಿಂದ ವರವಾಗಿ ನಾವೇನೈತೆ ಒಂದೊಂದು ಶಕ್ತಿ ನಾವು ಸಂಪಾದಿಸ್ಕೊಂಡು ಹೋಗೋಕ್ಕೋಸ್ಕರ. ಈಗ ಒಂದು ವಿದ್ಯೆ ಶಕ್ತಿ ಕಲ್ತ್ಕೊಂಡಿದ್ದೀವಿ ಅಂದರೆ ಅದು ಅಲ್ಲಿಗೆ ಕೊನೆ ಆಗಬಾರ್ದು. ಅಂತ ನಾವು ವಿದ್ಯೆ ಕಲಿಯೋದಕ್ಕೋಸ್ಕರ ಫಸ್ಟ್ ಏನೈತೆ ಹರಿಯ ಗಂಗೆ ಒಳಗೆ ನಾವೇನೈತೆ ಅದನ್ನು ಸಿದ್ಧಿ ಮಾಡ್ಕೊಂಡು ಆ ನಂತರ ಈ ಜಪ ನೀರಿನೊಳಗೆ ಯಾವ ಥರ ಮಾಡೋದು, ನೀರು ತೆಳ್ಕೊಂಬಂದರೂ ನಾವು ಬಿಡಬಾರ್ದು. ಅದರಲ್ಲಿ ಒಂದು ಕುಂತ್ಕೊಂಡು ಅದರಲ್ಲಿ ಕಠಿಣವಾಗಿ ಜಪ ಆಚರಿಸಿದ್ರೆ ದೇವರು ಅನ್ನತಕ್ಕದ್ದು ನಾವು ಶಕ್ತಿನ ಪಡ್ಕೊಳಕ್ಕೆ ಒಂದು ಸಾಧ್ಯ. ಅದರಲ್ಲಿ ಪರೀಕ್ಷೆಗಳು ಮಾಡ್ತವೆ ದೇವ್ರುಗಳು. ಇದು ಕಳೆದ ಬಾರಿ ನಮ್ಮ ಎಪಿಸೋಡಲ್ಲಿ ಹೇಳಿದರೆ ಯಾವ ಥರ ಜಪ ತಪಸ್ಸು ಮಾಡಬೇಕು ದಟ್ಟ ಅರಣ್ಯದಲ್ಲಿ ಮತ್ತು ನೀರಿನಲ್ಲಿ ಅಂತ. ಹೌದು. ಇದಕ್ಕೆ ಏನೈತೆ ನೀರಿಂದ, ಈಗ ನೀರಿನಾಗ ಏನೈತೆ ನಾವು ತೋರಿಸಿದ್ದೀನಿ. ನೀರಿನಲ್ಲೂ ಏನೈತೆ ಅದೇ ಥರ ನಾನು ಏನೈತೆ ಮಂಡಲ ಅನ್ನತಕ್ಕ ತೋರ್ಸೋಕ್ಕಂತಲ್ಲ, ನಾನು ಕರೆಕ್ಟಾಗಿ ಕ್ರಮಬದ್ಧಾಗಿ ನಾನು ಮಾಡ್ತಾ ಇರೋದು ನೋಡಿ ಶೂಟ್ ಮಾಡ್ಕೊಂಡಿದ್ದೀರ ನೀವು. ನಂದು ಇದೇನೈತೆ ಇದು ಮಂಡಳ ಹಾಕ್ಕೊಂಡು ನಮ್ಮ ಸೇಫ್ಟಿಗೆ ಇದು ನೋಡಿ, ಇದು ಕಾಲು ತೊಡೆ, ಇದು ತೊಡೆ ಕರೆಕ್ಟಾಗಿ ಐತೆ. ಇದು ಕಲ್ಲು, ಇದು ತಲೆಭಾಗ, ಇದು ತಲೆಭಾಗ, ಇದು ನಾನು ಕುಂತ್ಕೊಳ್ಳೋ ಜಾಗ ಎದೆ ಭಾಗ. ಇದು ಏನೈತೆ ತೊಡೆ ಥರ ಆಕಾರ ಮ್ಯಾಗ್ಲಿಂದ ಶೂಟ್ ಮಾಡಿ ನಿಮಗೆ ಕಾಣುತ್ತೆ. ಇದು ತೊಡೆ ನೋಡಿ, ಇದು ಆಕಾರ ಉಳ್ಳದ್ದು. ಇದು ಒಬ್ಬ ಬುದ್ಧನ ಲೆಕ್ಕಾಚಾರಕ್ಕೂ ಬರುತ್ತೆ, ಒಂದು ದೇವರಿಗೆ ಒಂದು ಸಾನ್ನಿಧ್ಯಕ್ಕೂ ಬರುತ್ತೆ.
ಇದು ಆ ಥರ ಬಂಡೆ ಒಳಗೆ ನಾನೇನೈತೆ ನೀರಲ್ಲಿ ಮಿಂದು ನೀರಿನ ಜಪ ಮುಗಿಸಿ ನಂತರ ಬಂದು ಬಂಡೆ ಮೇಲೆ ನನ್ನ ಜಪ ನಾನೇನೈತೆ ನನ್ನ ತಪಸ್ಸನ್ನ ನಾನು ಆಮೇಲೆ ಏನೈತೆ ನಾನು ಸಾಯಂಕಾಲ ಬಂಡೆ ಮೇಲೆ ಇದರಲ್ಲಿ ಮಾಡ್ಕೊಂಡಾಗ ಈ ಪ್ರಕೃತಿ ಒಳಗೆ ಏನೈತೆ ದೇವ್ರನ್ನ ಕಾಣ್ಬೋದು ಅನ್ನೋ ಲೆಕ್ಕಾಚಾರ ನಮ್ಮ ಕಂಡಿದ್ದೀನಿ ನಾವು ಅನುಭವಿಸಿದ್ದೀವಿ. ಇದರಲ್ಲಿ ನಮಗೆ ಗೋಚರ ಆಗ್ದಂಗೆ ನನ್ನ ಮೇಲೆ ಆವೇಶ ಆಗ್ತಾ ಇರುತ್ತೆ. ಓಂ ಹ್ರೀಂ ಮಹಾಲಕ್ಷ್ಮೀ ಮಹಂ ಅನುಗ್ರಹಂ ಕುರು, ಓಂ ಹ್ರೀಂ ಮಹಾಲಕ್ಷ್ಮೀ ಮಹಂ ಅನುಗ್ರಹಂ ಕುರು. ಅವಾಗ ತಾಯಿ ಅನುಗ್ರಹ ನನ್ನ ಮನಸ್ಸಿನ ಕೋರಿಕೆ ನನಗೇನೈತೆ ಅದನ್ನು ಈಡೇರಿಸ್ಕೊಂಡು ಅದನ್ನೇನೈತೆ ನಾವು ಹೋಗ್ತಾ ಇರ್ತೀವಿ ಒಂದೊಂದು ಸಬ್ಜೆಕ್ಟು. ಈಗ ಯಾರು ಕೇಳ್ಬಾರ್ದು, ಭೂಮಿ ಒಳಗೆ ಏನೈತೆ ನೀರು ಎಲ್ಲ ಅದನ್ನೇನೈತೆ ಒಂದು ಸಬ್ಜೆಕ್ಟಾಗಿ ನಾವು ಅಲ್ಲೇ ಮುಂದುವರೆದಿದ್ದೀವಿ. ನಾಳಿನ ಜನತೆಗೆ ರೈತರುಗಳಿಗೆಲ್ಲ ನೀರು ಕೊಡ್ತಾ ಇದ್ದೀವಿ. ಈಗ ಎಲ್ಲಿ ಬೋರ್ಗಳ್ನ ಯಾವ ರೀತಿ ನಾವು ಕೊರೆಸಿ ಇದೇ ಥರಕ್ಕೆ ಇಂಥದ್ದೇ ಬಂಡೆ ಇಂಥದ್ದೇ ನೀರು ಅಂತ ನೀರು ಬೀಳತ್ತಾಗ ನೀರು ಜಾಗ ಗುರುತಿಸ್ತೈತೆ ಅಮ್ಮ. ಯಾಕೆಂದ್ರೆ ಅದು ಜ್ಞಾನ ನಾನು ಪಡ್ಕೊಂಡು ತಾಯಿ ಇದೇ ನನಗೆ ಯಾರು ಗುರು ಇಲ್ಲ ಯಾವುದೂ ಇಲ್ಲ, ನನ್ನ ಇದು ಅಮ್ಮನ ಮುಖಾಂತರ ನಾನು ಈ ಶಕ್ತಿ ಅನ್ನತಕ್ಕದ್ದು ಪಡ್ಕೊತಾ ಇದ್ದೀನಿ. ಇದನ್ನು ಏನೈತೆ ನಮ್ಮ ಸ್ಥಾನ ಹುಡಿಕೊಂಬಂದು ನೀವು ಕೇಳೋ ಹೊತ್ತಿಗೆ ಇದನ್ನು ವಿಚಾರಣೆ ಕೊಡ್ತಾ ಇದ್ದೀನಿ ನಾನು. ಗುರುಗಳೇ ಹಾಗೆ ಈ ಕಾಡಿನಲ್ಲಿ ಸಿಕ್ಕಾಬಿಟ್ಟೆ ಆಯುರ್ವೇದಿಕ್ ಗಿಡಗಳಿರ್ತವೆ, ಅದ್ರ ಬಗ್ಗೆ ಹಾಗೆ ಒಂಚೂರು ತಿಳಿಸ್ಕೊಂಡು ಕೊಡ್ತೀರಾ? ತಿಳಿಸ್ಕೊಡ್ತೀನಿ. ಅದು ಎಲ್ಲ ಪ್ರಕೃತಿಯಲ್ಲಿ ಏನೈತೆ ಆ ಗಿಡಮೂಲಿಕೆ ಅನ್ನತಕ್ಕದ್ದು ಇದು ಏನಾಗುತ್ತೆ ಅಂದರೆ ದೇವರುಗಳು ಒಂದು ಎಲ್ಲ ಇದು ಓಡಾಡಿದಂಥ ಪುಣ್ಯ ಭೂಮಿ, ಇದು ತಪಭೂಮಿ ಆಗಿರುತ್ತಿದ್ದು. ಈ ತಪಭೂಮಿ ಒಳಗೆ ಪ್ರತಿಯೊಂದು ಗಿಡಮೂಲಿಕೆನೂ ಔಷಧಿ ಬರುತ್ತಿದ್ದು. ಇದು ಈ ಗಿಡ ಬಂದ್ಬಿಟ್ಟು ಎಲ್ಲದು ಔಷಧಿ ಬರುತ್ತಿದ್ದು. ಏನು ಹೇಳ್ತಾರೆ ಗುರುಗಳೇ ಇದ್ರ ಹೆಸರು? ಇದು ತಾಯ್ತಕ್ಕೂ ಎಲ್ಲದಕ್ಕೂ ಬರುತ್ತೆ. ಇದು ಕೋಳಿ ಪುಕ್ಕ ಅಂತಾರೆ, ಇದು ವಶೀಕರಣಕ್ಕೆ ಎಲ್ಲದಕ್ಕೂ, ವಶೀಕರಣಕ್ಕೆ ಇನ್ನೊಂದಕ್ಕೆ ಎಲ್ಲದಕ್ಕೂ ಇದು ವಶೀಕರಣ ಮತ್ತು ದೇವರು ತಾಯ್ತಗಳಿಗೆ ಮತ್ತು ಕಾಲು ಕೀಲು ಹಿಡಿತಾ ಇರ್ತಾವಲ್ಲ ಅಂಥ ಕಟ್ಟುಗಳಿಗೆಲ್ಲ ಇವನ್ನ ಉಪಯೋಗಿಸ್ತೀವಿ ನಾವು. ನೋಡಿ ಇದು ದರ್ಬೆ, ಇದು ಏನೈತೆ ಇದು ದರ್ಬೆ. ಇದು ನದಿ ದಡದಾಗೆ ಇದರಲ್ಲಿ ಲವಾಕುಶನ್ಗೆ ಏನೈತೆ ಸೀತಾದೇವಿ ಅಡವಿ ಒಳಗೆ ಜನನ ಆದಾಗ ಇದನ್ನೇ ತೊಟ್ಲು ಮಾಡಿದ ದರ್ಬೆ ಒಳಗೆ. ಇದೇನು ಇದು ವಿಸ್ತೀರ್ಣ ಇದೆಲ್ಲ ಫುಲ್ಲು ದರ್ಬೆನೇ. ಇದು ಶನಿಮಾತ್ಮನ ವೃಕ್ಷ, ಇದು ತಾರಿ ಮರ. ಇದು ಯಾವ ಗಿಡ? ಇದು ಕಾಡು ಮೆಣಸು ಅಂತ ಬರುತ್ತಿದ್ದು. ಹಾಂ ಹಾಂ. ಈ ಮಾಮೂಲಿ ನಮ್ಮ ಕಡೆಗೆ ಸಾಂಬಾರ್ಗೆ ಹಾಕೋ ಮೆಣಸಿದು. ಹಾಂ. ಇದು ಏನಂತೆ ಕಾಡು ಮೆಣಸು. ಇದರಲ್ಲಿ ಇವಾಗ ಕಾಯಿ ಬಿಡಲ್ಲ, ಕಾಯಿ ಇನ್ನೂ ಲೇಟ್ ಇದು ಬಿಡಬೇಕಾದ್ರೆ ಇದನ್ನ ಎಲೆ ತಿಂದ್ರೆ ಖಾರವಾಗಿರುತ್ತಿದ್ದು. ಎಲೆ ತಿಂದರೆ ಖಾರ ಇರುತ್ತೆ ಅಂದರೆ ಏನಕ್ಕೆ ಒಳ್ಳೇದಾಗುತ್ತೆ ಇದು? ಈ ಗೂರು ಈ ಎದೆ ಒಳಗೆ ಏನೈತೆ ದಂಸ ಆಂಸ ಇದು ಉಪ್ಸ ಅಂತ ಹೇಳಿ ಎಲ್ಲ ಥರದ್ದು ಕರಿತಾರೆ ಇದನ್ನ. ಈ ಕಫ ಕಟ್ಕೊಂಡು ಶ್ವಾಸಕೋಶ ಏನಾಗುತ್ತೆ, ಉಸಿರಾಡೋಕ್ಕೆ ಸಮಸ್ಯೆ ಕಮ್ಮಿ ಇದಾಗುತ್ತೆ. ಆ ಉಸಿರಾಟ ಸಮಸ್ಯೆ ಯಾವ್ದು ಇದಾಗುತ್ತಲ್ಲ ಅವಾಗ ಈ ಎಲೆನ ಏನೈತೆ ಇದನ್ನು ಒಂದಿಷ್ಟು ಆಯುರ್ವೇದಿಕ್ ಮಾಡೋರಿಗೆ ಮಾತ್ರ ಇದು ಗೊತ್ತಾಗುತ್ತೆ. ಆ ಎಲೆ ಅನ್ನತಕ್ಕದ್ದನ್ನು ಏನೈತೆ ಒಂದಿಷ್ಟು ಜೇನುತುಪ್ಪ ಇಲ್ಲಾಂದರೆ ಇದು ಬೆಲ್ಲ ಮತ್ತು ಇದು ಇಳದೆಲೆ, ಒಂದೆರಡು ಕಾಳು ಮೆಣಸು ಮಾಮೂಲಿವು, ಒಂದಿಷ್ಟು ಶುಂಠಿ, ಆಮೇಲೆ ಇದನ್ನೇನೈತೆ ಹಕ್ಕೊಂಡು ನುಂಗಿ ಬಿಡ್ತಾರೆ. ಅಂದರೆ ಇದು ಇರಿಕ್ರು ಮಾಡಬೇಕಾ ಇಲ್ಲ ಯಾವ ಥರ? ಇದನ್ನು ಅನುಭವಿಸಿದಾಗ ಮಾತ್ರ ಗೊತ್ತಪ್ಪ ಇದು. ಇದನ್ನೇನೈತೆ ಇದನ್ನು ಗೊತ್ತಿಲ್ಲದಲೇ ಉಪಯೋಗಿಸ್ಬಾರ್ದು. ಯಾಕೆಂದರೆ ಇದಕ್ಕೆ ಸಾಮಗ್ರಿಗಳು ಮತ್ತು ಏನೇನೈತೆ ಅದನ್ನು ಪೂರ ಕ್ರಮಣವಾಗಿ ಹಾಕಿರೆ ಮಾತ್ರ. ಇದು ಕಾಡು ಮೆಣಸು ಅಂತ ನಾವು ಗುರುತಿಸ್ತೀವಿ. ಇದು ಇಲ್ಲಿರೋದು ಇದು ಬಿಕ್ಕೆ ಗಿಡ ಅಂತೇಳಿ. ಬಿಕ್ಕೆ ಗಿಡ, ಕಾಡು ಬಿಕ್ಕೆ ಗಿಡ. ಇದು ಏನಿದೆಯಲ್ಲ ಇದು ಹಣ್ಣಾಗುತ್ತೆ. ಇದು ಹಣ್ಣಾಗುತ್ತೆ. ಇದು ತಿನ್ಬೋದಾ? ಇದು ತಿನ್ಬೋದು, ಸಖತ್ ಸ್ವೀಟ್ ಇರುತ್ತೆ. ಸೇಮ್ ಸೀಬೆಕಾಯಿ ಇದ್ದಂಗೆ. ಸೀಬೆಕಾಯಿ ಐತೆ, ಅದ್ರ ಒಳಗಡೆ ತಿರುಳು ಇರುತ್ತೆ ಒಳಗಡೆ. ಅದನ್ನ ಓಪನ್ ಮಾಡಿದ್ರೆ ಅದು ತಿನ್ನಷ್ಟೇ. ಅದು ಈಗ ಹಣ್ಣು ಆಗ್ತೈತೆ, ಇನ್ನು ಸ್ವಲ್ಪ ದಿನ ಹಣ್ಣು ಆದ್ಮೇಲೆ ಅದನ್ನು ತೋರಿಸ್ತೀನಿ ನಾನು. ಧೂಪಕ್ಕೆ ಸಂಬಂಧಪಟ್ಟಂತೆ ಕೆಲವು ಮೂಲಿಕೆಗಳು ಮತ್ತು ನಾವು ನಿಜವಾದ ದೈವ ಭಕ್ತಿ ಅನ್ನತಕ್ಕದ್ದು ನಮ್ಮ ದೇವ್ರಿಗೆ ಇಷ್ಟ ಆಗೋಂಥ ಪೂಜೆ ಸಾಮಗ್ರಿಗಳು ಹೂವು ಎಷ್ಟೆಷ್ಟು ದಪ್ಪ ಹಾರ ಹಾಕಿರಲ್ಲ. ಈ ಶ್ರೇಷ್ಠವಾದಗಳು ಹೂವಲ್ಲಿ, ಈ ಗಿಡಮೂಲಿಕೆ ಹೂವಿನಲ್ಲಿ ಒಂದೊಂದು ಹೂವಿನಲ್ಲಿ ಒಂದೊಂದು ಆಕಾರ ಇದೆ ನೋಡಿ. ಈ ಹೂವು ಒಂದು ಸರ್ಪದ ಥರ ಶ್ರೀಕೃಷ್ಣನಿಗೆ ಏನೈತೆ ನೆರಳು ಮಾಡ್ದಂಗೆ ಐತೆ. ಒಂದು ಹೂವು ತಕ್ಕಂತೀನಿ ನೋಡಿ. ಇದು ಹನುಮಂತನ ಬಾಲ. ಇದು ನೋಡಿ, ಹೂವು ಕಿತ್ಕೊಂಡಿದ್ದೀನಿ. ಇದು ಬಾಲ. ಇದು ಯಾವ ಥರ ಕಾಣುತ್ತೆ ನೋಡಿ. ಇದು ಎಡೆ ಎತ್ತದಂಗೆ, ಇದು ಆ ಕಡೆ ಈ ಕಡೆ ಪುಷ್ಪದಳ ಏನೈತೆ ಕುಂತ್ಕೊಂಡಂಗೆ. ಇದನ್ನೇ ದೇವ್ರುಗಳಿಗೆ ಇದನ್ನು ಒಂದು ಪೂಜೆಗೆ ಇಡ್ತೀವಿ. ಆನಂತರ ಅದನ್ನೇನಾಗುತ್ತೆ ನೆಲ್ಲಲ್ಲಿ ಒಣಗಿಸ್ಬಿಟ್ಟು ಇದನ್ನೇ ದೋಪದ ಪೌಡ್ರ್ ಮಾಡ್ತೀವಿ. ಸುಗಂಧ ಬರುತ್ತೆ. ಇದು ಮನೆ ಆದ ಮನೆಯೆಲ್ಲ ದೇವಾಲಯಕ್ಕೆ ಘಮ ಘಮ ಅನ್ನಿಸ್ತಾ ಇರುತ್ತೆ.
ನಮಗೆ ಕೆಲವುಗಳು ಏನಾಗುತ್ತೆ, ಹಿಂದೆ ಆಕಾರನ ಒಂದಿರುತ್ತೆ, ಮುಂದೆ ಆಕಾರ ಒಂದಿರುತ್ತೆ. ಇದು ಏನೈತೆ ಒಂದು ದೈವಶಕ್ತಿ ಉಳ್ಳ ಅಂತ ಗಿಡಗಳಿದು ಗುರುತಿಸ್ಕೊಂಡು ಈ ಪೌಡ್ರುಗಳ್ನ ಏನೈತೆ ಮನೆ ಒಳಗೆ ಸುಗಂಧ ಯಾವಾಗಲೂ ಯಾವುದೇ ಕೆಟ್ಟ ನೆಗೆಟಿವ್ ಆಗಲಿ ಯಾವ ಸಮಸ್ಯೆನೂ ಬರೋಲ್ಲ. ಇದಕ್ಕೆ ಯಾಕೆ ಅಂದರೆ ನಾವು ಸ್ವತಃ ಕಂಡಿರೋದು ಅಂಥ ಒಂದು ಪ್ರಕೃತಿ ಮಡಿಲಲ್ಲಿ ಹುಟ್ಟಿರೋಂಥದ್ದು. ಇದನ್ನೇ ಎಲ್ಲದೂ ನಾನು 11 ಐಟಮ್ಗಳು ನಾನು ಕೊಡಿಸ್ತೀನಿ. ದೊಡ್ಡ ಕಾಡು ಬಂದಿರ್ತೀರಾ ಹ್ಞೂ, ತಪಸ್ ಮಾಡೋಕ್ಕೆ, ಅದು ಕಾಡು ಮಧ್ಯದಲ್ಲಿ ಬೇರೆ ಇರ್ತೀರಾ. ಹೌದು. ಇಲ್ಲಿ ಬೇರೆ ಥರ ಪ್ರಾಣಿಗಳಾಗಲಿ ಇನ್ನೊಂದಾಗಲಿ ಏನಾದ್ರು ನೀವು ತಪಸ್ಸು ಕುಂತಾಗ ಭಂಗ ಮಾಡಿದ್ರೆ ಇಲ್ಲ ತೊಂದರೆ ಆದರೆ ಅದರಿಂದ ನಾನು ವೃತ್ತಾಕಾರ ಮಂಡಳ ಹಾಕ್ಕೊಂಡಿರ್ತೀನಿ ನೋಡಿ. ಆ ಮಂಡಳ ನಮಗೆ ರಕ್ಷಾ ಕವಚ. ಅದು ನಮಗೆ ನಾವು ದಿಗ್ಬಂಧಿಸ್ಕೊಂಡಿರ್ತೀವಿ. ನಾವು ಆ ದಿಗ್ಬಂಧ ಏನಾಗುತ್ತೆ, ಅದು ನಮಗೆ ಯಾವುದೋ ಅಷ್ಟೊಂದು ಅಡಚಣೆ ಬರೋಲ್ಲ ನಮಗೆ. ಇದು ಗುರ್ಗಂಜಿ ಗಿಡ. ಇದು ಮೇಲೆಲ್ಲ ಕಾಯಿ ಬಿಟ್ಟವು ನೋಡು. ಇಲ್ಲೂ ನೋಡ್ತಾ ಇರ್ಬೋದಲ್ಲ ನಾವು ಕೆಂಪುದು. ಹಾಂ, ಇದೇ ಒರಿಜಿನಲ್ ಗುರ್ಗಂಜಿ. ಅದು ಇದನ್ನ ಏನು ಯೂಸ್ ಮಾಡ್ತಾರೆ ಗುರುಗಳು ಇದನ್ನ? ಅದು ಗಂಟ್ಲು ಸ್ವಾಧೀನ, ಗಂಟ್ಲು ಕೆಟ್ಟೋಗಿರುತ್ತೆ. ಹಾಂ, ಗಂಟ್ಲು ಇದ್ದಾಗ ಧ್ವನಿ ಬರೋಕ್ಕೋಸ್ಕರ ಹಾಂ, ಅದನ್ನು ತಿಂತಾರೆ. ಅದು ಸೊಪ್ಪನ್ನ ಕಾಯಿ ತಿನ್ನಬಾರ್ದು, ಕಾಯಿ ಪಾಯ್ಸನ್. ಅದು ಸೊಪ್ಪು ಮಾತ್ರ ತಿಂದರೆ ಒಂಥರ ಜೇನುತುಪ್ಪದ ಸ್ವಾಧೀನ ಅದು. ಹಾಂ ಹಾಂ ಹಾಂ. ಮತ್ತು ಕಫಕ್ಕೂ ಅದು ಯೂಸ್ ಆಗುತ್ತೆ. ಹಾಂ, ಇಷ್ಟು ಪ್ರಕೃತಿಯೊಳಗೆ ಎಲ್ಲ ಥರದ್ದು ನಮಗೆ ಬೇಕಾದ ವಸ್ತುಗಳನ್ನ ನಾವು ಹುಡುಕೊಂಬರ್ತೀವಿ. ಈ ಬಂಡೆ ಒಳಗೆ ಏನೈತೆ, ಒಂದೊಂದು ಪ್ರತಿಯೊಂದು ಗಿಡಮೂಲಿಕೆನ ನಮಗೆ ನೋಡಿ. ಏನು ಗುರುಗಳೇ ಇದು? ಏನಕ್ಕೆ ಯೂಸು? ಏನು ಇದು ಸಹಾದೇವಿ ಅಂತ ಬರುತ್ತೆ, ವಿಷ್ಣು ಕಾಂತಿ ಅಂತ ಬರುತ್ತೆ. ಹಾಂ, ಇದರಲ್ಲಿ ನಮಗೆ ಒಂದೊಂದು ಆಯುರ್ವೇದಿಕ್ಕೂ ಬರುತ್ತೆ. ಇದರಲ್ಲಿ ಒಂದು ಮಾಂತ್ರಿಕ ಪ್ರಯೋಗದಲ್ಲಿ ಒಂದು ಏನು ಒಬ್ಬರಿಗೆ ಕೆಟ್ಟದ್ದು ಮಾಡಿರ್ತಾರಲ್ಲ, ಅದನ್ನು ನಿವಾರಣೆ ಮಾಡೋಕ್ಕಿದು ಭಾಳ ಸ್ಟ್ರಾಂಗಾಗಿ ಕೆಲಸ ಮಾಡುತ್ತೆ. ಇದ್ರಾಗ ಎಲ್ಲ ಪ್ರತಿಯೊಂದು ನಾವು ಇದನ್ನು ಅನುಭವಿಸ್ತಾ ಇರೋ ಈ ಪ್ರತಿಯೊಂದು ಗಿಡಮೂಲಿಕೆ ಇವು. ಇನ್ನು ತೋರಿಸ್ತಾ ಇರ್ತೀನಿ ನೋಡಿ. ಬೆಟ್ಟ ಸುತ್ತ ಎಲ್ಲ ನೋಡಿ ಪ್ರಕೃತಿ ಆ ಥರ ಕಾಣುತ್ತೆ. ಈಗ ಇಷ್ಟೊಂದು ಪ್ರಕೃತಿ ಒಳಗಿರುತ್ತೆ ಇದು. ದಿಕ್ಕಲು ಐತೆ ನೋಡಿ ಇದು ಹೂವು. ಇದನ್ನು ಏನೈತೆ 4 ದಾರಿ ಒಳಗೆ ಕೆಟ್ಟದ್ದು ಮಾಡಿದಾಗ ಇದು ಈಶ್ವರಿ ಬೇರು. ಇವೆರಡು ಎಲ್ಲದನ್ನು ಆವಾಗ ಹೇಳಿದ್ದೀನಿ ನಾನು. ಧೂಪದ ಪೌಡ್ರ್ ಯಾವ್ಯಾವ ರೀತಿ ಅಂತ ನಾನು ಒಂದೊಂದು ಗಿಡಮೂಲಿಕೆನ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನನಗೆ ಸಿಕ್ಕ ಅಂತಾರೆ ಇದನ್ನು ಮಾಡ್ಕೊಂಡು ಉಪಯೋಗಿಸ್ಕೊಳ್ಳಿ, ಒಂದು ಮನೆಗೆ ಒಂದು ನೆಮ್ಮದಿ ಜೀವನ ಕಂಡ್ಕೊಬೋದು. ಇದು ನೋಡಿ, ಇದು ಕಲಸಿದ ಗೆಡ್ಡೆ ಅಂತಾರೆ. ಇದು ಕಾಡು ಈರುಳ್ಳಿ ಅಂತ ನಾವು ಕರಿತೀವಿ. ಇದು ದಂಡದ್ದು ಅಂತ ನೋಡಿ. ಕೆಲವು ಜನ ಎಲ್ಲ ಕಡ್ಕೊಂಡು ಹೋಗಿದ್ದಾರೆ. ಇದು ಕಡ್ಕೊಂಡು ಹೋಗಿದ್ದಾರೆ, ಕಡ್ದಿದ್ದಾರೆ ಆಲ್ರೆಡಿ. ಆಮೇಲೆ ಅದರಲ್ಲಿ ಒಂದು ಕೊಂಬೆ ಉತ್ತದ ಮೇಲೆ ಇರುತ್ತೆ ನೋಡಿ. ಇದು ಶ್ರೇಷ್ಠವಾಗಿರುತ್ತೆ ಮಂತ್ರದಂಡ. ಇದಕ್ಕೆ ಮಂತ್ರೋಪಯುಕ್ತ ಮಾಡ್ಕೊಂಡು ಮಂತ್ರ ಜ್ಞಾನದಲ್ಲಿ ಇದಕ್ಕೊಂದು ಕಂಕಣ ಕಟ್ಕೊಂಡು ಕ್ರಮಬದ್ಧವಾಗಿ ಇದನ್ನು ತಾಳ್ತಾರೆ. ಕಟ್ ಮಾಡ್ಕೊಂಡಾಗ ಇದಕ್ಕೆ ಏನೈತೆ ಆಕಾರ ವಿಕಾರ ಅವ್ರು ಕೊಟ್ಕೊಂತಾರೆ. ಇದು ಮಂತ್ರದಂಡ. ಅವ್ರು ಯಾವ ಥರ ಬೇಕೋ ಆ ಥರ ಆಕಾರ ಮಾಡ್ಕೊಂತಾರೆ ಇದನ್ನ ತಗೊಂಡೋಗಿ. ಅದಕ್ಕೆ ಶಕ್ತಿ ಪಡ್ಕೊಂತೈತೆ. ಅದೇನಾಗುತ್ತೆ ಅವ್ರಿಗೆ ಸೇಫ್ಟಿ. ಇದು ನೋಡಿ, ಇದು ನಿಜವಾದ ಈ ಉತ್ತದ ಮೇಲೆ ಈ ಥರ ಇರ್ಬೋದು. ಇದು ನಿಜವಾದ ಒಂದು ದೇವರು ಇದು. ಇದನ್ನು ಈ ಉತ್ತದ ಎಕ್ಸಾಂಪಲ್ ಏನು ಕೇಳ್ಬೋದು ನೀವು, ಉತ್ತದ ಮೇಲೆ ಏನಕ್ಕೆ ಅಂತ. ಸಿಮನಾರಾಯಣ ಏನೈತೆ ಮಳೆಗಾಲದಲ್ಲಿ ಏನೈತೆ ಅವನು ಕೈಲಾಸದಿಂದ ಬಂದಿಳಿದಾಗ ಈ ಮಳೆ ವಿಪರೀತ ಮಳೆ, ನಾವೀಗ ಮಳೆಗೆ ನೆಂದ್ವಲ್ಲ ಹಂಗೆ. ಆ ಮಳೆ ಬರುವಾಗ ಏನೈತೆ ಹೋಗಿ ಇಂಥ ಒಂದು ಕೊರಕ್ಲಾಗೆ ಗೋಡೆಗೆ ಹೊರಕ್ಯಂಗೆ ಕುಂತ್ಕೊಂತಾರೆ. ಆ ಹೊರಕ್ಯಂಡಾಗ ಅಲ್ಲಿ ಏನಾಗುತ್ತೆ, ಉತ್ತಾಗುತ್ತೆ. ಉತ್ತಾದಾಗ ಕಿಂಕಣಿ ಮರ ಆಗುತ್ತೆ. ಅದೇ ಥರ ಇದು
ನೋಡಿ ಒತ್ತಕ್ಕೆ ನೆರಳು ಮಾಡ್ಕೊಂತು ಇವೆರಡು ಒಂದು ದೇವ್ರಿಗೆ ರಕ್ಷಣೆ ಕೊಟ್ಟಂಗೆ ನಮ್ಮ ಮನೆಗೆ ಒಂದು ರಕ್ಷಣೆ ಇದು. ಒಬ್ಬ ಮಂತ್ರವಾದಿಗೆ, ಒಬ್ಬ ಗುರುಗಳಿಗೆ, ಒಬ್ಬ ಸಾಧಕನಿಗೆ ಇದು ಒಂದು ಆಶೀರ್ವಾದ. ಇದನ್ನು ತನ್ನನ್ನು ತಾನೇ ಇದನ್ನು ಕಲ್ತ್ಕೊಬೋದು. ಇದು ಇವನೇನೈತೆ ನಾವು ದೇವ್ರುಗಳಿಗೆ ಆಕರ್ಷಣೆ. ದೇವರು ಏನೈತೆ ಮನೆ ಒಳಗೆ ನಿಮ್ದು ಎಂಥದೇ ಸಮಸ್ಯೆ ಇರಲಿ, ದುಡ್ಡಿನ ತಾಪತ್ರೆ ಆಗಿರಲಿ, ಮಾಟ ಮಂತ್ರದಾಗಿರಲಿ, ಅನಾರೋಗ್ಯಕ್ಕೆ ತುತ್ತಾಗಿರಲಿ, ಒಂದೊಂದು ನಾನೇನೈತೆ ಇದನ್ನು ಗುರುತಿಸಿದ್ದೀನಿ ನಾನು. ಈ ಒಂದೊಂದು ಬೇರೆ ಬೇರೆ 3 ಹೂವು ಇದೆ ಇವಾಗ. ಇವನ್ನೆಲ್ಲ ನಾವೇನೈತೆ ಇದನ್ನು ಧೂಪದ ಪೌಡ್ರ್ ಮಾಡ್ಕೊಂತೀವಿ. ಈ ಪೌಡ್ರಲ್ಲಿ ಏನೈತೆ ಸುಗಂಧ ಬರುತ್ತೆ, ವಾಸನೆ ಬರುತ್ತೆ. ಇದನ್ನು ದೇವ್ರಿಗೆ ಮುಡಿಸಿ ಅನಂತರ ಇದನ್ನು ಪೌಡ್ರ್ ಮಾಡೋದು. ಗಿಡಮೂಲಿಕೆ ಏನಂತಕ್ಕದ್ದು ವಶೀಕರಣಕ್ಕೆ, ಆಮೇಲೆ ತಂತ್ರ ಪ್ರಯೋಗಗಳಿಗೆ ಮಾಡ್ತಾರೆ. ಆ ತಂತ್ರ ಪ್ರಯೋಗಕ್ಕೋಸ್ಕರ ಅದನ್ನ ಏನೈತೆ ಶೇಖರಣೆ ಮಾಡ್ತಾರೆ. ಅಂದ್ರೆ ಕೆಲವರು ಎದುರ್ಕೋತಾರೆ, ಇದು ಕಾಡಲ್ಲಿ ಇದ್ರೆ ಒಂಥರ ಗಿಡಗಳು ಏನಾರು ಸಿಕ್ಕಿದ್ರೆ ತಿನ್ಬಾರ್ದು, ಹಿಂಗಿರ್ಬಾರ್ದು ಅಂತ. ನೀವು ಇದು ಸ್ವೀಕರಿಸ್ಬೋದು ಅಂತ ಹೇಳ್ತಾ ಇದ್ದೀರಾ. ಸ್ವೀಕರಿಸೋದ್ರಿಂದ ತೊಂದರೆ ಇಲ್ಲ. ಈ ಪ್ರಕೃತಿ ಒಂಥರ ವಿಸ್ಮಯ. ಎಲ್ಲದನ್ನೂ ತಿಂದು ಎಲ್ಲದನ್ನೂ ದಹಿಸ್ಕೊಂಡು ಅದೇನಕ್ಕೋಸ್ಕರ ನಾವು ಇದರಲ್ಲಿ ಒಂದು ಉನ್ನತವಾದ ಜೀವನ ಕಂಡ್ಕೊಂತೀವಿ ನಾವು. ಹುಡುಕ್ತಾ ಇದ್ರೆ ಸುಮಾರಿದೆ ಹೂಗಳು ಕೆಳಗಡೆ. ಹೌದಪ್ಪ, ರೀತಿ ಇದೆ, ಎಲ್ಲ ಥರದ ಗಿಡಮೂಲಿಕೆ ಇದೆ. ನಿಮ್ಗೆ ಏನೈತೆ ಎಲ್ಲ ಪ್ರತಿಯೊಂದು ಕಿತ್ಕೊಂಡ್ಬಿಟ್ಟಿದ್ದಾರೆ ಜನ. ಅದರಲ್ಲಿ ನಮ್ಮ ಕಣ್ಣಿಗೆ ಏನೈತೆ ಗೋಚರಿಸ್ತಾ ಇರೋದ ಒಂದೊಂದು ತೋರಿಸ್ತೀನಿ. ಅಂದ್ರೆ ಇಲ್ಲಿರೋ ಮರ ಯಾವುದು? ಇದು ಮರಡಿ ಮರ ಅಂತೇಳಿ. ಅದು ಹಣ್ಣು ಚಿಬಿಕ್ಬಿಟ್ಟು ಅದ್ರ ಬೀಜನ ಸಹ ಉಪಯೋಗಿಸ್ತೀವಿ. ಈ ಬೀಜ ಏನಕ್ಕೆ ಉಪಯೋಗಿಸ್ತಾರೆ? ಅದರಲ್ಲಿ ಒಂಥರ ಬಾದಾಮಿ ಹಾಲು ಬರೋದು, ಮತ್ತೆ ಒಂದು ಕೇಕಿಗೆ ಮತ್ತೆ ಇವಕ್ಕೆಲ್ಲ ಬರುತ್ತೆ. ಇದು ಇವನ್ನ ಮೊದಲು ಬೀಜನ ದುಡ್ಡಿಗೆ ತಗೊಳೋರು. ಆ ಥರ ಇದು ಉಪಯುಕ್ತ ಮರ. ಇದು ಮರ ಏನಾಗುತ್ತೆ, ಇದು ಸಿಪ್ಪೆ ದಪ್ಪ. ಇದೊಂದು ಸ್ವಲ್ಪ ದಪ್ಪ ಆದ್ಮೇಲೆ ಇದು ಇನ್ನೂ ದಪ್ಪ ಆಗುತ್ತೆ. ಇದಕ್ಕೆ ಉತ್ತದ ಮೇಲೆ ಇದ್ರೆ ಶ್ರೇಷ್ಠ. ಉತ್ತದ ಮೇಲೆ ಇದ್ರೆ ಶ್ರೇಷ್ಠ. ಇದು ಇಲ್ಲೇ ಮಾತ್ರ ಬೆಳೆಯೋದಾ ಇಲ್ಲಾಂದ್ರೆ ಬೇರೆ ಕಡೆ? ಎಲ್ಲ ಕಡೆನೂ ಬೆಳೆಯುತ್ತಪ್ಪ. ಉತ್ತದ ಮೇಲೆ ಇದ್ದಾಗ ಏನಾಗುತ್ತೆ, ಗ್ರಹಣದ ಅಮಾವಾಸ್ಯೆ, ಗ್ರಹಣದ ಪೌರ್ಣಮಿ ಒಳಗೆ ಹೆಣ್ದೇವ್ರಿಗೆ ಗ್ರಹಣದ ಪೌರ್ಣಮಿ, ಗಂಡದೇವ್ರಿಗೆ ಗ್ರಹಣದ ಅಮಾವಾಸ್ಯೆ. ಈ ಅಮಾವಾಸ್ಯೆ ಒಳಗೆ ಏನೈತೆ ಇದನ್ನ ಕಂಕಣ ಕಟ್ಟಿಬಿಟ್ಟು ಅವತ್ತಿನ ದಿನ ಕಟ್ ಮಾಡ್ಕೊಳ್ತಾರೆ. ಇದನ್ನ ಮಂತ್ರ ದಂಡ ಮಾಡ್ಕೊಂತಾರೆ. ತಪಸ್ಸಿಯರು ಮತ್ತೆ ಋಷಿ ಮುನಿಗಳು, ಈ ಸಿದ್ಧಿ ಸಾಧಕರು ಇದನ್ನ ಮಂತ್ರ ದಂಡಕ್ಕೆ ಉಪಯೋಗ ಆಗುತ್ತೆ. ಇದು ಎಲ್ಲದು ಸಹದೇವಿ ನಾವು ಹೇಳ್ತೀವಿ. ಇದನ್ನ ಗುರುತಿಸ್ಪಡ್ತೀವಿ. ಯಾವುದೇ ಒಂದು ಇದಕ್ಕೆ ನೆಗೆಟಿವ್ ಆಗಲಿ, ಒಂದು ಆಯುರ್ವೇದಿಕ್ ಆಗಲಿ, ಇದು ಸಹದೇವಿ ಇದು ಉಪಯೋಗ. ಇದು ಸಹದೇವಿ ಯಾವ ಥರ ಇದೆ, ನೀಲಿ ವರ್ಣ ಇರುತ್ತೆ ನೋಡಿ, ಆ ಹೂವನೇ ಒಂಥರ. ಆಮೇಲೆ ಇದೇ ಬೇರೆ. ಆಮೇಲೆ ಎಲ್ಲದಕ್ಕೂ ಇದು ಬಿಳಿದಾಗಿದೆ. ಇದು ಒಂದೇ ಕಡೆ ಬಿಟ್ಟಿದೆ. ಇದು ಇದು ಅದರಲ್ಲಿ ಒಂದು ನಮಗೆ ಪ್ರಕೃತಿ ಒಳಗೆ ಗಂಡು ಹೆಣ್ಣು ಅಂತಕ್ಕದ್ದು ನಮ್ಮನ್ನ ಯಾವ ಗುರುತಿಸ್ತೀವೋ ಅದೇ ತರ ಏನಾಗುತ್ತೆ, ಈ ವಂಗೆ ಮರ ಅನ್ನತಕ್ಕದ್ದು ನೋಡಿ, ಅದ್ರಲ್ಲಿ ಕಾಯಿ ಬರುತ್ತೆ. ಇನ್ನೊಂದು ತರ ವಂಗೆ ಮರ ಅಂತ ಬರುತ್ತೆ ಎಲೆ, ಅದು ತಪ್ಸಿ ಮರ ಅಂತ ಕರಿತೀವಿ ನಾವು. ಅದೇ ತರ ಪ್ರಕೃತಿ ಅದೊಂದು ಇದೊಂದು ಇದು ನೋಡಿ, ಮಾಮೂಲಿ ಅದು ಅಂಟು ತಗರಿ ಗಿಡ ಅಂತ ಇದು ಅಂಟು. ಇದನ್ನ ನಾವು ಅದ್ರ ಧೂಪಕ್ಕೆ ಉಪಯೋಗಿಸ್ತೀವಿ. ಇದನ್ನು ಧೂಪಕ್ಕೆ ಉಪಯೋಗಿಸ್ಬೋದು. ಒಳಗೆ ಇರಬೇಕು ಉತ್ತ. ತಪಾಸ್ ಮಾಡೋನಿಗೆ, ಒಂದು ಪೂಜೆ ಹಾಕನಿಗೆ ಇದು ಸೂಕ್ಷ್ಮವಾದ ಸ್ಥಳ. ಅಂದ್ರೆ ನಿಜವಾದ ನಾಗದೇವತೆಗಳು ಇಲ್ಲಿ ಇರ್ತಾರೆ. ಇದು ನೋಡಪ್ಪ, ಇದು ವಿಸ್ತೀರ್ಣ ನೋಡ್ಕ. ಈ ಏನೈತೆ ಪ್ರಸಂಗಣ, ಇದು ಏನೈತೆ ಇಲ್ಲಿ ಒಂದು ದೈವ ಅನ್ನತಕ್ಕದ್ದು ನಾಗ ಯಕ್ಷಿಣಿಯರು ಈ ಅಮಾವಾಸ್ಯೆ ಪೌರ್ಣಮಿ ಒಳಗೆ ಏನಾಯ್ತು, ಒಂದು ಅವರು ಸತಿಪತಿ ಸಗಮನ ಆಗ್ತಾರಲ್ಲ, ಪೌರ್ಣಮಿ ಶುದ್ಧವಾದ ಪೌರ್ಣಮಿ ಬೆಳಕಲ್ಲಿ ಇಂಥ ಪ್ರತ್ಯಕ್ಷ ಸ್ಥಳ ಹೂಡಿಕೆ ಅಂತಾರೆ. ಅಂದ್ರೆ ಇದು ನೀವು ಹೇಳ್ತಿರೋದು ನಾಗದೇವತೆ ವಾಸಿಸುವ ಸ್ಥಳ ಇದು. ಹೌದು. ಇದರಲ್ಲಿ ಏನಾಗುತ್ತೆ, ಇಂಥ ಸ್ಥಾನದೊಳಗೆ ಇದು ಯಾವುದೇ ಜನರಾಗಲಿ ಇನ್ನೊಬ್ರದಾಗಲಿ ಅಡಚಣೆ ಬರಲ್ಲ ಇವ್ರಿಗೆ. ನೋಡಿ ಇದು ಎಷ್ಟು ಪ್ರಶಾಂತವಾಗಿರುತ್ತೆ. ಪ್ರಶಾಂತವಾಗಿದೆ, ಅಷ್ಟೇ ನೀಟಾಗಿ ಸಹ ಇದೆ. ಇದು ನೀಟಾಗಿರುತ್ತೆ. ಇಂಥ ಸ್ಥಾನದೊಳಗೆ ಇರುತ್ತೆ. ಇಲ್ಲಿ ಏನಾಗುತ್ತೆ, ಇಂಥ ಜಾಗದೊಳಗೆ ಒಂದು ತಪಾಸ್ ಮಾಡಿದ್ರೆ ಒಂದು ತಪಾಸಿಗೆ ಒಂದು ಫಲನೂ ಸಿಗುತ್ತೆ. ನೋಡಿ ಇಂಥ ಜಾಗಗಳಲ್ಲೇ ವಿಸ್ಮಯವಾಗಿರುತ್ತೆ, ಗೋಪ್ತಿಯಾಗಿದೆ. ಇದು
ಇದು ಕಾಣುತ್ತಾ ನೋಡಿ, ಗಿಡದ ಮಧ್ಯದಲ್ಲಿ ಇದೆ ಇದು ಗಿಡ. ಹ್ಞೂ ಏನು ಗುರುಳೆ ಹೆಸರು ಇದ್ರದ್ದು? ಇದಕ್ಕೆ ನಾವು ಕಾಡು ಶುಂಠಿ ಅಂತ ಯಂತ್ರಕ್ಕೆ ಬರುತ್ತೆ ಅದು. ಯಂತ್ರ ಮತ್ತು ಏನೈತೆ ಈ ಜಾಸ್ತಿ ಕಠಿಣವಾದ ಸಮಸ್ಯೆಗಳ್ನ ಬಂಧಿಸಿರ್ತಾರೆ, ಈ ದೇವ್ರ ಕೆಲಸಗಳಿಗೂ ಅದು ಬರುತ್ತೆ. ಅದು ನೋಡಿ, ಇದು ಸಣ್ಣದು, ಇದು 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 ಈ ಥರ ಬರುತ್ತೆ ನೋಡಿ. ನೋಡಿ ಇದು ಯಾವ ಥರ ಹೊಡಿತಾ ಇದೆ ನೋಡಿ. ಇದು ಈ ಥರ ಒಂದೊಂದು ಪ್ರಕೃತಿ ಒಳಗೆ ಅಷ್ಟು ರಹಸ್ಯವಾದ ಗಿಡಗಳಿರ್ತವೆ. ಈ ರಹಸ್ಯವಾದನ್ನೆಲ್ಲ ನಾವು ಕಲೆಕ್ಟ್ ಮಾಡ್ಕೊಂಬಿಟ್ಟು ಅದನ್ನೇನಂತ ನಾವು ಋಷಿ ಮುನಿಗಳಿಂದ ತಿಳ್ಕೊಂಡು ಆ ಕೆಲಸ ಮಾಡ್ಕೊಂಡು ಅದು ಧೂಪ ಪೌಡ್ರ್ ಮಾಡ್ತೀವಿ. ಬಳ್ಳಿ ಥರ ಇದೆ ಇದು. ಇದು ನಮ್ಮ ಕಡೆ ಇದರಲ್ಲಿ ಹೂವು ಬರುತ್ತೆ ಇನ್ನೂ ನಿಂಗೆ. ಹಾಂ ಹಾಂ, ಇದು ಏನು ಆಕಾರ ಬರುತ್ತೆ, ಇದೇ ಥರ ಹೂವನೂ ಹರಡುತ್ತೆ. ಬರುತ್ತೆ. ಹಾಂ, ಅದನ್ನು ನೆಕ್ಸ್ಟ್ ಇದನ್ನು ತೋರಿಸ್ತೀನಿ ಇನ್ನೊಂದು. ಇದೇನಾಗುತ್ತೆ ಚೌಲಿ ಗಿಡ ಅಂತ ಬರುತ್ತಿದ್ದು. ಹಾಂ, ಮತ್ತು ಇದನ್ನೇನಾಗುತ್ತೆ ಒಂದಕ್ಕೊಂದು ಬೆಳವಣಿಗೆಗೆ ನಾವೇನಾಗುತ್ತೆ ಇದನ್ನು ಈ ಜೇಂಟ್ಗಳು ಜೇನುಗಳು. ಬೆನ್ನಿನ ನರಗಳಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ ಇದು. ಹಾಂ ಹಾಂ ಹಾಂ, ಈ ಅದೇ ಆಕಾರ ಇದೆ ಇದು. ಹಾಂ, ಬೆನ್ನಿಗೆ ಹೇಗಿದೆ ಜೇಂಟ್ಗಳು. ಓಂ ರೀಂ ಮಹಾಲಕ್ಷ್ಮೇ ನಮಃ. ಓಂ ರೀಂ ಮಹಾಲಕ್ಷ್ಮೇ ಮಮಂ ಅನುಗ್ರಹಂ ಕುರು. ಓಂ